ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ರಂಗನಾಥ್ ಅವರ ಮನೆಗೆ ಅವರ ಫ್ರೆಂಡ್ ಕೇಶವ ಅಂಕಲ್ ಬಂದಿರ್ತಾರೆ. ಕೇಶವ ಅಂಕಲ್ ರಂಗನಾಥ್ ಅವರ ಹೆಸರಲ್ಲಿ ಪೂಜೆ ಎಲ್ಲ ಮಾಡಿ ಬಂದಿರ್ತಾರೆ. ಆಗ ಕೇಶವ ಅಂಕಲನ್ನು ನೋಡಿ ರಂಗನಾಥ್ ಹೇಳ್ತಾರೆ, ಓ ಕೇಶವ, ಏನು ದಿಢೀರಂತ ಭೇಟಿ ನಮ್ಮ ಮನೆಗೆ ಅಂತೇಳಿ, ದೇವಸ್ಥಾನಕ್ಕೆ ಏನಾದರೂ ಹೋಗಿದ್ಯಾ? ಹೌದು ಹೌದು ರಂಗ, ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಏನು ವಿಶೇಷ ಹೇಳು ಅಂತೇಳಿ. ಏನು ಕಣ ಅಂತೇಳಿ. ರಂಗ, ನಿನ್ನ ಹುಟ್ಟಿದಬ್ಬ ಮನೆಯಲ್ಲಿ ಜೋರಾಗಿ ಸಂಭ್ರಮ ವಿಜೃಂಭಣೆ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಮನೆಗೆ ಬಂದು ನೋಡಿದಾಗ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಅವರು ಬಲ್ಬನ್ನು ತೋರಿಸಿ ಅದರ ಒಂದು ಎಕ್ಸ್ಪ್ಲೇನೇಷನನ್ನು ಕೊಡ್ತಾರೆ. ಅಂದರೆ ಒಂದು ಬಲ್ಬು ಉರ್ದು ಒಮ್ಮೆ ಆಫ್ ಆಗುತ್ತೆ. ಆ ಥರನೇ ಒಂದು ತಂದೆ ಆದಂಥ ಜೀವನ. ಮುದ್ದೆ ಆದ ನಂತರ ಯಾರು ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಈಗ ನೋಡು, ಬಲ್ಬ್ ನೋಡು, ಅದು ಉರಿಯುತ್ತದೆ, ಬೆಳಕು ಕೊಡ್ತದೆ. ಅದೇ ಒಂದು ದಿವಸ ಅದು ಉರಿಸೋದನ್ನು ಬಿಟ್ಟರೆ ಮತ್ತೆ ಅದನ್ನು ತೆಗೆದು ಬಿಸಾಕ್ತಾರೆ. ಹಾಗೆ ಕಣೋ, ಹೇಗೋ ನಡೀತಾ ಇದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಾಂತಿ ಬರ್ತಾಳೆ. ಶಾಂತಿ ಬಂದಾಗ ರಂಗನಾಥ್ ಅವರಿಗೆ ಕಾಫಿ ತಂದು ಕೊಡ್ತಾಳೆ. ಆಗ ಕೇಶವ ಅವರನ್ನು ನೋಡಿ ಹೇಳ್ತಾಳೆ, ಓ, ನೀವು ಯಾವಾಗಲೂ ಊಟದ ಹೊತ್ತಿಗೆ ಸರಿಯಾಗಿ ನಮ್ಮ ಮನೆಗೆ ಬರ್ತಾಯಿದ್ರು, ಇವಾಗ ಏನು ಕಾಫಿ ಹೊತ್ತಿಗೆ ಬಂದಿದ್ದೀರಾ ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಅವನು ದೇವಸ್ಥಾನಕ್ಕೆ ಹೋಗಿದ್ದ ಕಣೆ, ಹಾಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಹೌದಾ, ಏನು ವಿಶೇಷ ಅಂತೇಳಿ ಶಾಂತಿ ಅವರನ್ನೇ ಕೇಳ್ತಾರೆ. ಕೇಶವ ಅಂಕಲ್ ಹತ್ರ ಶಾಂತಿ ಕೇಳ್ತಾಳೆ, ವಿಶೇಷನ, ಏನು ವಿಶೇಷ ಅಂತೇಳಿ, ಏನಮ್ಮ ನೀವು ಕೂಡ ಮರ್ತು ಬಿಟ್ರಾ ಅಂತ ಹೇಳಿ ಕೇಳ್ತಾರೆ. ಅಲ್ಲ, ಇವತ್ತು ಯಾವುದು ಹಬ್ಬ ಹರಿದಿನ ಏನೂ ಇಲ್ಲ, ಮತ್ಯಾವುದು ವಿಶೇಷ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಕೇಶವ ಅಂಕಲ್, ಬಿಡೋ ರಂಗ, ಅಲ್ಲ ಕಣೆ, ಅವನು ಪೂಜೆ ಮಾಡಿಸ್ಕೊಂಡು ಬಂದಿದ್ದಾನೆ, ಪ್ರಸಾದ ತಗೋ ಅಂತ ಹೇಳ್ತಾರೆ. ಹಾಗೆ ಮನೋಜ ಬರ್ತಾನೆ. ಮನೋಜ, ಇವತ್ತು ಏನು ವಿಶೇಷ ಹೇಳು. ಇವತ್ತೇನು ವಿಶೇಷ ಇಲ್ಲ ಅಂತ ಹೇಳಿ ಮನೋಜ ಕೂಡ ಹೇಳ್ತಾನೆ. ಆನಂತರ ರವಿ ಬರ್ತಾನೆ. ರವಿ, ಇವತ್ತೇನು ವಿಶೇಷ ಅಂತ ಹೇಳಿ ಕೇಳ್ತಾರೆ ಕೇಶವ ಅಂಕಲ್. ಅದಕ್ಕೆ ರವಿ ಹೇಳ್ತಾನೆ, ಇವತ್ತು ನಾನು ಕೆಂಪು ಚಟ್ನಿ ಅದರ ಮೇಲೆ ಮಸಾಲೆ ದೋಸೆ ಮಾಡಬೇಕಂತ ಇದ್ದೇನೆ ಅಂತ ಹೇಳಿ. ಯಾರಿಗೂ ಕೂಡ ರಂಗನಾಥ್ ಅವರ ಹುಟ್ಟುಹಬ್ಬ ನೆನಪಿರೋದಿಲ್ಲ. ಅದೇ ಹೊತ್ತಿಗೆ ಮೀನಾ ಬರ್ತಾಳೆ. ಮೀನಾ, ಇವತ್ತೇನು ವಿಶೇಷ ಅಂತೇಳಿ. ಇವತ್ತೇನು ವಿಶೇಷ ಇಲ್ಲ ಅಂಕಲ್ ಅಂತ ಹೇಳ್ತಾರೆ. ಹಾಗೆ ಯಾರಿಗೂ ಕೂಡ ನೆನಪೇ ಇರೋದಿಲ್ಲ. ಆನಂತರ ಕೇಶವ ಅಂಕಲ್ ಹೇಳ್ತಾರೆ, ಇವತ್ತು ನಮ್ಮ ರಂಗಂದು ಹುಟ್ಟಿದ ಹಬ್ಬ ಅಂತ ಹೇಳಿ. ಆಗ ಶಾಂತಿ ಬಂದು ಹೇಳ್ತಾಳೆ, ರೀ, ತಪ್ಪಾಯ್ತು ರೀ, ಕ್ಷಮಿಸ್ರಿ, ನನಗೆ ಅದರ ನೆನಪು ಕೂಡ ಇರಲಿಲ್ಲ ಅಂತ ಹೇಳಿ. ಹಾಗೆ ಶಾಂತಿ ರಂಗನಾಥವರ ಕಾಲಿಗೆ ಬಿದ್ದು ನಮಸ್ಕರಿಸ್ತಾಳೆ. ಬಿಡು ಶಾಂತಿ, ಪರವಾಗಿಲ್ಲ ಅಂತ ಹೇಳಿ ಮನೋಜ ಕೂಡ ವಿಶ್ ಮಾಡ್ತಾನೆ. ಅದೇ ರೀತಿ ರವಿ ಕೂಡ ವಿಶ್ ಮಾಡ್ತಾನೆ, ಅಪ್ಪ ಸಾರಿ ಅಪ್ಪ, ನನಗೆ ನೆನಪಿಲ್ಲ, ಸರಿ ಕಾಣೋ, ಆಯಿತು ಅಂತೇಳಿ. ಅದೇ ರೀತಿಯಾಗಿ ತಾರಾ ಕೂಡ ವಿಶ್ ಮಾಡ್ತಾಳೆ. ಶಾಂತಿ ಹೇಳ್ತಾಳೆ, ನಿಮ್ಮ ಸೊಸೆ ನೋಡಿ ಬಾಯಿ ಮಾತಿಗೂ ವಿಶ್ ಮಾಡಲಿಲ್ಲ ಅಂತ ಹೇಳಿ. ಆಗ ಮೀನಾ ಬಂದು ಹ್ಯಾಪಿ ಬರ್ಡೇ ಮಾವ ಅಂತ ಹೇಳ್ತಾಳೆ. ಮತ್ತು ಸೂರ್ಯ ಬರ್ತಾನೆ. ಸೂರ್ಯ ಬಂದ ನಂತರ, ನಾನು ಹೇಳಿದ್ದೆಲ್ಲ ಪೂಜೆಗೆ ಎಲ್ಲರೂ ರೆಡಿ ಆಗಬೇಕು ಅಂತೇಳಿ, ಇನ್ನೂ ಕೂಡ ನೀವು ರೆಡಿ ಆಗಿಲ್ವಾ ಅಪ್ಪ, ಹೋಗಿ ರೆಡಿಯಾಗಿ ಬಾ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಸೂರ್ಯ ರಂಗನಾಥ್ ಅವರಿಗೆ ವಿಶ್ ಕೂಡ ಮಾಡದೆ ಲೆಫ್ಟ್ ಅಬೌಟ್ ಟರ್ನ್ ಅಂತ ಹೇಳಿ ಹೋಗಿಬಿಡ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನೋಡಿದ್ರ ಮಗ ಅಂತ ಹೇಳ್ತಾ ಇದ್ದೀರಲ್ಲ, ಅವನು ಕೂಡ ಒಂದು ವಿಶ್ ಮಾಡಲಿಲ್ಲ ನಿಮಗೆ, ಅವನು ಕೇಡಿರಿ ಅಂತ ಹೇಳಿ ಅಷ್ಟು ಹೇಳುವಾಗ ಸೂರ್ಯ ಬ್ಯಾಂಡ್ ವಾದ್ಯದೊಂದಿಗೆ ಬರ್ತಾನೆ. ಅವನ ತಂದೆ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾನೆ. ಹೂವಿನ ಹಾರ ತರ್ತಾನೆ. ಶಾಂತಿ ಹತ್ರ ಹೇಳ್ತಾನೆ ರಂಗನಾಥ್ ಅವರಿಗೆ ಹಾಕಲಿಕ್ಕೆ. ಹಾಗೆ ರಂಗನಾಥ್ ಅವರಿಗೂ ಕೂಡ ಹೂವಿನ ಹಾರವನ್ನು ಕೊಟ್ಟು ಶಾಂತಿಗೆ ಹಾಕಲಿಕ್ಕೆ ಹೇಳ್ತಾನೆ. ಹಾಗೆ ಶಾಂತಿ ಇವರಿಬ್ಬರಿಗೂ, ಅಂದರೆ ರಂಗನಾಥ್ ಮತ್ತು ಶಾಂತಿ ಇವರಿಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ಒಮ್ಮೆ ಸೂರ್ಯ ಹುಟ್ಟಿದ ಹಬ್ಬವನ್ನು ಆಚರಿಸಿದಾಗ ಖುಷಿಯಾಗುತ್ತೆ. ಅದಕ್ಕಿಂತ ಮುಂಚೆ ರವಿ ಹೇಳಿರ್ತಾನೆ, ಯಾರು ಮಾಡ್ತಾರೋ ಸೂರ್ಯ ಮರೆಯುವುದಿಲ್ಲ ಅಪ್ಪನ ಹುಟ್ಟಿದ ಹಬ್ಬವನ್ನು ಅಂತೇಳಿ, ಇವತ್ತೇನು ಹೀಗೆ ಮಾಡಿದ ಅಂತೇಳಿ. ಆಗ ಹೇಳುವಂಥದ್ದು ಶಾಂತಿ, ಅವನು ಕೇಡಿ ಕಣೋ ಅಂತೇಳಿ. ಅಷ್ಟೊತ್ತಿಗೆ ಸೂರ್ಯ ಎಲ್ಲ ವಿಜೃಂಭಣೆಯನ್ನು ಮಾಡಿರ್ತಾನೆ. ಹಾಗೆ ಹೊರಗಡೆ ಹೋಗಿ ಅವರಿಗೆ ಇಷ್ಟವಾದಂಥ ಕೇಕ ಎಲ್ಲ ಕಟ್ ಮಾಡ್ತಾನೆ. ಅದೇ ರೀತಿಯಾಗಿ ಅವರ ಒಂದು ದುಡಿಯುವಂಥ ವಯಸ್ಸಲ್ಲಿ ಅವರು ಇಷ್ಟಪಟ್ಟು ಒಂದು ಗಾಡಿಯನ್ನು ತಗೊಂಡಿದ್ರು, ಸ್ಕೂಟರನ್ನು ತೆಗೆದುಕೊಂಡಿದ್ರು. ಸೂರ್ಯನಿಗೆ ಹುಷಾರಿಲ್ಲದ ಕಾರಣ ಆ ಸ್ಕೂಟರನ್ನು ಅವರು ಮಾರಬೇಕಾಯಿತು. ಹಾಗೆ ಮಾರುವಂಥ ಸಂದರ್ಭದಲ್ಲಿ ಶಾಂತಿ ಹೇಳಿರ್ತಾಳೆ, ಇದು ನೀವು ಇಷ್ಟಪಟ್ಟು ನಿಮ್ಮ ಮೊದಲನೇ ತಿಂಗಳ ಸಂಬಳದಲ್ಲಿ ತೊಗೊಂಡಿರುವಂಥ ಸ್ಕೂಟರ್ ರೀ, ಅವನ ಜಾತಕ ಸರಿಲ್ಲ ರೀ, ಅವನಿಗೆ ಯಾಕೆ ಖರ್ಚು ಮಾಡ್ತೀರ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನಾನು ಯಾವ ಮಕ್ಕಳನ್ನು ಭೇದ ಭಾವ ಮಾಡೋದಿಲ್ಲ, ಅವನು ಕೂಡ ನನಗೆ ಮಗನೇ, ಅವನನ್ನು ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿನಗೆ ತಾಯಿ ಪ್ರೀತಿ ಇಲ್ಲದಿರ್ಬೋದು, ಆದರೆ ನನ್ನ ಮಗನನ್ನು ನಾನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಇಷ್ಟಪಟ್ಟ ಸ್ಕೂಟರನ್ನು ಸೂರ್ಯನಿಗೋಸ್ಕರ, ಅಂದರೆ ಸೂರ್ಯನಿಗೆ ಹುಷಾರಿರೋದಿಲ್ಲ ಸಣ್ಣ ಪ್ರಾಯದಲ್ಲಿ, ಆಗ ಅವರು ಮಾರಿರ್ತಾರೆ. ಅದನ್ನು ಇವಾಗ ಸೂರ್ಯ ಅವರಿಗೆ ರಿಟರ್ನ್ ಗಿಫ್ಟಾಗಿ ಕೊಡ್ತಾನೆ.
ಆಗ ರಂಗನಾಥ್ ಅವರಿಗೆ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ, ಶಾಂತಿಗೆ ಕೂಡ ಖುಷಿಯಾಗುತ್ತೆ. ಆಗ ಸೂರ್ಯ ಹೇಳ್ತಾನೆ, ಅಪ್ಪ ಇದೆಲ್ಲ ಮೀನಂದು ಗಿಫ್ಟ್ ಅಪ್ಪ ಅಂತೇಳಿ. ಅದಕ್ಕೆ ಶಾಂತಿ ಕೇಳ್ತಾಳೆ, ಮೀನಂದು ಅವಳೇನು ಮಾಡಿದ್ಲು ಅಂತೇಳಿ. ಆಗ ಫ್ಲ್ಯಾಶ್ ಬ್ಯಾಕನ್ನು ನೆನಪಿಸ್ಕೊಳ್ತಾನೆ. ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಯೋಚನೆ ಮಾಡಿರ್ತಾರೆ ತಂದೆಯ ಹುಟ್ಟು ಹಬ್ಬಕ್ಕೆ ಯಾವುದು ಗಿಫ್ಟ್ ಕೊಡಬೇಕು ಅಂತೇಳಿ. ಮೊದಲಿಗೆ ಮೀನಾ ವಾಚ್ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನನ್ನ ಅಪ್ಪನ ಹತ್ರ ಎರಡೆರಡು ವಾಚ್ ಇದೆ, ಎರಡು ಕೈಗೂ ಕೂಡ ಕಟ್ಕೊಳ್ಬೋದು, ಎರಡೆರಡು ವಾಚ್ನಾಗೆ 4 ವಾಚನ್ನು ಕೂಡ ಕಟ್ಕೊಳ್ಬೋದು, ಅದೆಲ್ಲ ಬೇಡ ಮೀನಾ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ಮಾವ ನನಗೆ ಅವತ್ತೊಂದು ಸ್ಕೂಟರ್ ತೋರಿಸಿದ್ರು, ಅವರು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಹೊಸದಾಗಿ ತೆಗೆದುಕೊಂಡಂಥ ಸ್ಕೂಟರನ್ನು ತೋರಿಸಿದ್ರು, ಅದನ್ನು ಇವಾಗ ಗಿಫ್ಟ್ ಕೊಟ್ಟರೆ ಹೇಗೆ ಅಂತೇಳಿ ಕೇಳ್ತಾಳೆ. ಆದರೆ ಅದಕ್ಕೆ ಸೂರ್ಯ ಹೇಳ್ತಾನೆ, ಆ ಸ್ಕೂಟರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ವಾ ಅಂತೇಳಿ. ಆನಂತರ ಸೂರ್ಯನೇ ಒಂದು ಪ್ಲ್ಯಾನ್ ಮಾಡ್ತಾನೆ. ಅಂದರೆ ಅರುಣ್ಗೆ RTO ಎಲ್ಲ ಗೊತ್ತಿರುತ್ತೆ, ನಾವು ಹೋಗಿ ಕೇಳಿದರೆ RTO ಅವರು ತುಂಬ ಕಾಟ್ಲೆ ಮಾಡ್ತಾರೆ, ಹಾಗಾಗಿ ನಿನ್ನ ಒಂದು ಸಹಾಯ ಬೇಕು, ಕನಕನಿಗೆ ಇವತ್ತೇ ಆ ಫೋಟೋವನ್ನು ಕಳಿಸಿ ಇದು ಯಾರ ಹೆಸರಲ್ಲಿದೆ ಅಂತ ಹೇಳಿ ತಿಳ್ಕೊ ಅಂತೇಳಿ ಹೇಳ್ತಾನೆ ಸೂರ್ಯ. ಸರಿ ಆಯಿತು ಅಂತೇಳಿ ಮೀನಾ ಕೂಡ ಆ ಕೆಲಸವನ್ನು ಮಾಡಿರ್ತಾಳೆ. ಅಷ್ಟೊತ್ತಿಗೆ ಅದೊಂದು ಬೇರೆಯವರ ಹೆಸರಲ್ಲಿರುತ್ತೆ. ಅಲ್ಲಿಗೆ ಕೂಡ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಆ ಸ್ಕೂಟರನ್ನು ನಮಗೆ ಕೊಡಿ ಅಂತೇಳಿ ಸೂರ್ಯ ಕೇಳ್ತಾನೆ. ಆದರೆ ಆ ಮನೆಯ ಗಂಡಸು ಸ್ಕೂಟರನ್ನು ಕೊಡಲಿಕ್ಕೆ ಒಪ್ಪೋದಿಲ್ಲ. ಈ ಸ್ಕೂಟರ್ ಬಂದ ಮೇಲೆ ನನ್ನ ಜೀವನವೇ ಬದಲಾಗಿದೆ, ಇದು ನನಗೆ ಲಕ್ಕಿ ಸ್ಕೂಟರ್, ನಿಮ್ಮ ಹಣನೂ ಬೇಡ ಏನು ಬೇಡ, ಇದನ್ನು ನಾನು ಯಾವುದೇ ಕಾರಣಕ್ಕೂ ಮಾರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವರಿಬ್ಬರು ಅಲ್ಲಿಂದ ಹೊರಟು ಬರುವಾಗ ಅವರ ಮನೆಗೆ ರೌಡಿಗಳು ನುಗ್ಗಿ ಅವನ ಮಗಳನ್ನು ಎಳೆದು ಬೇರೆಯವನ ಜೊತೆ ಮದುವೆ ಮಾಡಲಿಕ್ಕೆ ನೋಡ್ತಾರೆ. ಅಷ್ಟೊತ್ತಿಗೆ ಸೂರ್ಯನಿಗೆ ಕೋಪ ತಡಿಲಿಕ್ಕೆ ಆಗೋದಿಲ್ಲ. ಸೂರ್ಯ ಅವನ ಮಗಳನ್ನು ಬಚಾವ್ ಮಾಡ್ತಾನೆ. ಆಗ ಅವರಿಗೆ ಖುಷಿಯಾಗುತ್ತೆ. ಅವರಿಗೆ ಕೂಡ ಪಿರ್ಸ್ ಬಂದು ಅಲ್ಲಿ ಬಿದ್ದಿರ್ತಾರೆ. ಆಗ ಮೀನಾ ಅವರಿಗೆ ಕೀ ಎಲ್ಲ ತಂದು ಕೊಟ್ಟು ಅವರನ್ನು ಹುಷಾರು ಮಾಡ್ತಾಳೆ. ಇಷ್ಟು ಉಪಕಾರವನ್ನು ಮಾಡಿದಂಥ ಸೂರ್ಯ ಮೀನರಿಗೆ ಆ ಸ್ಕೂಟರನ್ನು ಕೊಡ್ತಾರೆ. ಈ ಸ್ಕೂಟರನ್ನು ಹೇಗೆ ತಂದ್ರಿ ಅಂತೇಳಿ ರಂಗನಾಥ್ ಅವರು ಕೇಳಿದಾಗ ನಡೆದಂಥ ಘಟನೆಯನ್ನು ವಿವರಿಸ್ತಾರೆ. ಅದೇ ರೀತಿ ರಂಗನಾಥ್ ಅವರಿಗೆ ವಿಶ್ ಮಾಡಲಿಕ್ಕೆ ಶ್ರುತಿ ಕೂಡ ಬರ್ತಾಳೆ. ಅದೇ ರೀತಿಯಾಗಿ ರೋಹಿಣಿ ಕೂಡ ಬರ್ತಾಳೆ. ರೋಹಿಣಿ ಕೂಡ ಗಿಫ್ಟನ್ನು ತಂದಿರ್ತಾಳೆ. ಶಾಂತಿಗೆ ರೋಹಿಣಿಯನ್ನು ನೋಡಿದಾಗ ಸಿಟ್ಟು ತಲೆಗೆ ಇರುತ್ತೆ. ನೀನು ಯಾಕೆ ಬಂದೆ, ದೊಡ್ಡ ಫ್ರಾಡ್ ನೀನು, ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ನನ್ನ ಮಾವನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲಿಕ್ಕೆ ಬಂದೆ, ಹ್ಯಾಪಿ ಬರ್ಡೇ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೀನು ಹೋಗಮ್ಮ, ನಿನ್ನ ಸಾವಾಸನೆ ಬೇಡ ಅಂತ ಹೇಳಿ. ಹಾಗೆ ಮನೋಜ್ ಕೂಡ ಅವಳಿಗೆ ಬೈತಾನೆ. ಹಾಗೆ ತಂದಂಥ ಗಿಫ್ಟನ್ನು ಶಾಂತಿ ಕಾಲಿಂದ ಒದ್ದು ಹೊರಗೆ ಹಾಕ್ತಾಳೆ. ಇದನ್ನೆಲ್ಲ ನೋಡಿ ರೋಹಿಣಿಗೆ ಕೋಪ ಬರ್ತದೆ. ಆದರೆ ಏನು ಮಾಡುವಂಥ ಸ್ಥಿತಿಯಲ್ಲಿ ರೋಹಿಣಿ ಇರುವುದಿಲ್ಲ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಷ್ಟೇ. ನಾಳೆಯ ಅಪ್ಡೇಟ್ ನಿಮಗೆ ಖಂಡಿತವಾಗಿ ಕೊಡ್ತಾ ಹೋಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.